ಕರ್ತನಲ್ಲಿ ಪ್ರಿಯ ಆತ್ಮೀಯ ದೈವಜನರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ವಂದಿಸುತ್ತಾ ಈ ದಿವಸ ಕರ್ತನ ಜೀವವುಳ್ಳ ವಾಕ್ಯದ ಕಡೆ ಗಮನ ಹರಿಸುವ ಪ್ರಿಯರೇ, ಈ ದಿವಸದ ಸತ್ಯವೇದ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂಥ ವಾಕ್ಯ ಭಾಗವು ವಿಮೋಚನೆ ಕಾಂಡ ಪುಸ್ತಕ 2ನೇ ಅಧ್ಯಾಯ 1ರಿಂದ 4 ವಚನವನ್ನು ಓದಿ ಕೇಳುವ. ಹೀಗಿರುವಲ್ಲಿ ಲೇವಿ ವಂಶಸ್ಥನಾದ ಒಬ್ಬ ಮನುಷ್ಯನು ಲೇವಿ ಕುಲದ ಕನ್ಯಕೆಯ ಮದುವೆ ಮಾಡಿಕೊಂಡನು. ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ಅದು ಚಲವಾದ ಕೂಸೆಂದು ತಿಳಿದು 3 ತಿಂಗಳ ಬಚ್ಚಿಟ್ಟಳು. ಆಕೆ ಅದನ್ನು ಇನ್ನೂ ಹೆಚ್ಚು ಕಾಲ ಮರೆಮಾಡಲಾಗದೆ ಅಪ್ಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿಮಣ್ಣನ್ನು ರಾಳವನ್ನು ಹಚ್ಚಿ ಕೂಸನ್ನು ಅದರಲ್ಲಿ ಮಲಗಿಸಿ ನೈಲ ನದಿಯ ಅಂಚಿನಲ್ಲಿರುವ ಜಂಬು ಹುಲ್ಲಿನಲ್ಲಿಟ್ಟಳು. ಕೂಸಿಗೆ ಏನಾಗುವುದೆಂದು ತಿಳ್ಕೊಳ್ಳುವುದಕ್ಕೆ ಅದರ ಅಕ್ಕನು ಸ್ವಲ್ಪ ದೂರದಲ್ಲಿ ನಿಂತುಕೊಂಡಳು. ದೇವನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯ ದೈವಜನರೇ, ವಿಮೋಚನೆ ಕಾಂಡ ಪುಸ್ತಕವು ಸತ್ಯವೇದದಲ್ಲಿ ಕ್ರಮಾಂಕದ ಪ್ರಕಾರ ನೋಡುವುದಾದರೆ 2ನೇ ಪುಸ್ತಕ. ಇದರಲ್ಲಿ 40 ಅಧ್ಯಾಯಗಳನ್ನು ಅಡಕವಾಗಿದ್ದು 1213 ವಚನಗಳನ್ನು ಹುದುಗಿದೆ. ಇದನ್ನು ಕ್ರಿಸ್ತಪೂರ್ವ 1688ರಲ್ಲಿ ರಚಿಸಲ್ಪಟ್ಟಿತ್ತು. ನಾವಿಲ್ಲಿ ಗಮನಿಸ್ತೇವೆ, ವಿಮೋಚನೆ ಅಂದರೆ ಬಿಡುಗಡೆ ಅಂತ, ಅಭಿವೃದ್ಧಿ ಅಂತ. ಇವರು ಐಗುಪ್ತದ ದಾಸತ್ವದಿಂದ ಹೊರಗಡೆ ಬಂದದು ಎನ್ನುವಂಥದ್ದು, ಗುಲಾಮತನದಿಂದ ಹೊರಗಡೆ ಬಂದಿರುವಂಥದ್ದು, ಇದನ್ನು ಬಿಡುಗಡೆ ಅಥವಾ ಹೊರಡೋಣ ಅಂತಲೂ ಕರೀತಾರೆ. ಹಾಗಾಗಿ ಗಮನಿಸಿ ನೋಡುವಾಗ ಈ ವಿಮೋಚನೆ ಕಾಂಡ ಪುಸ್ತಕವನ್ನು 3 ಭಾಗವಾಗಿ ವಿಭಜನೆಯನ್ನು ಮಾಡಲ್ಪಟ್ಟದೆ. 1ನೇ ಅಧ್ಯಾಯದಿಂದ 13ನೇ ಅಧ್ಯಾಯದ 16 ವಚನಗಳವರೆಗೆ ನಾವು ಧ್ಯಾನಿಸಿ ನೋಡುವಾಗ ಇಸ್ರಾಯೇಲರು ಐಗುಪ್ತ ದೇಶವನ್ನು ಬಿಟ್ಟು ಹೊರಗಡೆ ನಡೆದದನ್ನಲ್ಲಿ ನಾವು ಕಾಣುತ್ತೇವೆ. ಇನ್ನು 13ನೇ ಅಧ್ಯಾಯದ 17ನೇ ವಚನದಿಂದ 18 ಅಧ್ಯಾಯ ಮುಗಿಯುವವರೆಗೂ ಇಸ್ರಾಯೇಲರು ಅರಣ್ಯದಲ್ಲಿ ನಡೆದಿರುವುದನ್ನು ನಾವು ಕಾಣುತ್ತೇವೆ. ಇನ್ನು 19ನೇ ಅಧ್ಯಾಯದಿಂದ 40 ಅಧ್ಯಾಯಗಳವರೆಗೆ ಧ್ಯಾನಿಸಿ ನೋಡುವಾಗ ಮೋಸೆ ಮತ್ತು ಇಸ್ರಾಯೇಲರು ಸಿನಾಯ್ ಬೆಟ್ಟದ ಕಡೆ ಬಂದಿರುವುದನ್ನು ನಾವಿಲ್ಲಿ ಕಾಣುತ್ತೇವೆ. ಹೀಗೆಯೇ 3 ಭಾಗವಾಗಿ ವಿಭಜನೆಯನ್ನು ಮಾಡಲ್ಪಟ್ಟದೆ. ಈಗ ನಾವು ಓದಿರುವಂಥದ್ದು ಪ್ರಥಮ ಭಾಗದಲ್ಲಿ. ಇಲ್ಲಿ ಗಮನಹರಿಸಿ ನೋಡುವಾಗ 2ನೇ ಅಧ್ಯಾಯದ 1ರಿಂದ ನಾವು 4 ವಚನವನ್ನು ಧ್ಯಾನಿಸಿದ್ದೇವೆ. ಈ 1ನೇ ಅಧ್ಯಾಯವನ್ನು ಧ್ಯಾನಿಸಿ ನೋಡುವಾಗ ಇಸ್ರಾಯೇಲ್ ದೇಶದಲ್ಲಿ ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ದಾಸರಾಗಿ ಬಿಟ್ಟಿ ಕೆಲಸವನ್ನು, ಗುಲಾಮಗಿರಿ ಕೆಲಸ ಮಾಡುವ ಚಿತ್ರಣವನ್ನು ಅಲ್ಲಿ ಕಾಣುತ್ತೇವೆ. 2ನೇ ಅಧ್ಯಾಯದಲ್ಲಿ ಒಂದು ಮೋಸೆಯ ಜನನವನ್ನು ಕುರಿತು ಅಲ್ಲಿ ಪ್ರಸ್ತಾಪಿಸಲ್ಪಟ್ಟದೆ. ಲೇವಿ ವಂಶಸ್ಥಳಾದ ಒಬ್ಬ ಹೆಣ್ಣು ಮಗಳು ಗರ್ಭಧರಿಸಿ ಸುಂದರವಾದ ಚಲುವಾದ ಕೂಸನ್ನು ಹೆತ್ತಳು ಎಂಬುದಾಗಿ ಇಲ್ಲಿ ಉಲ್ಲೇಖ ಮಾಡಲ್ಪಟ್ಟದೆ. ಈ ಕೂಸು ಯಾರ ಮಗಳು ಎಂಬುದಾಗಿ ನಾವು ನೋಡುವುದಾದರೆ, ಈ ಕೂಸಿನ ತಂದೆ ತಾಯಿಗಳ ವಿವರಣೆ ತಿಳ್ಕೊಳ್ಳುವುದಾದರೆ ವಿಮೋಚನೆ ಕಾಂಡ ಪುಸ್ತಕದ 6ನೇ ಅಧ್ಯಾಯ 20ನೇ ವಚನದಲ್ಲಿ ಬರೆಯಲ್ಪಟ್ಟದೆ. ಅಮ್ರಾನನು ತನ್ನ ಸೋದರತ್ತೆಯಾದ ಯೌಕಬೇದಳನ್ನು ಮದುವೆಯಾಗ್ತಾನೆ. ಅಮ್ರಾನ ಮತ್ತು ಯೌಕಬೇದಳಲ್ಲಿ ಹುಟ್ಟಿದಂಥ ಮೊದಲನೇ ಮಗಳು ಮಿರ್ಯಾಮಳು, 2ನೇ ಮಗನು ಆರೋನನು ಎಂಬುದಾಗಿ ಉಲ್ಲೇಖಿಸಲ್ಪಟ್ಟದೆ. ಆವಾಗ ಐಗುಪ್ತ ದೇಶದಲ್ಲಿ ಒಬ್ಬ ಅರಸ ಅಧಿಕಾರಕ್ಕೆ ಬರ್ತಾನೆ. ಐಗುಪ್ತದಲ್ಲಿ ಅಧಿಕಾರಕ್ಕೆ ಬರುವ ಅರಸರ ಹೆಸರುಗಳು ಫರೋಹ ಎಂಬುದಾಗಿ ನೇಮಿಸಲ್ಪಡ್ತದೆ. ಫರೋಹ ಅಂದರೆ ಸೂರ್ಯ ಎನ್ನುವಂಥದ್ದು. ಅಂದರೆ ತನ್ನ ಜನರನ್ನು ಪಾರದರ್ಶಕತೆಯಿಂದ, ಪ್ರಾಮಾಣಿಕತೆಯಿಂದ ಬೆಳಕಿನ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಬೇಕೆನ್ನುವಂಥದ್ದೇ ಅರಸನ ಹೆಸರಿನ ಅರ್ಥ. ಅದನ್ನು 1ನೇ ಫರೋಹ, 2ನೇ ಫರೋಹ, ಹೀಗೆ ಅದರ ರಾಜ್ಯ ಅಧಿಕಾರ ವಹಿಸಿಕೊಂಡವರ ಹೆಸರುಗಳು ಫರೋಹ ಎಂಬುದಾಗಿ ನೇಮಿಸಲ್ಪಟ್ಟದೆ. ಹಾಗಾಗಿ ಇಲ್ಲಿ ಗಮನಿಸಿ ನೋಡುವಾಗ ಫರೋಹನ ಅಧಿಕಾರಕ್ಕೆ ಬಂದಾಗ ಆ ದೇಶದ ಬಗ್ಗೆ ಒಂದು ಚಿಂತನೆಯನ್ನು, ಹಿತವನ್ನು ಬಯಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಇಸ್ರಾಯೇಲರು ಐಗುಪ್ತ ದೇಶಕ್ಕೆ ದಾಸರಾಗಿ ಹೋದರು.
ಅದು ಯೋಸೆಫನ ಮೂಲಕ ಅಲ್ಲಿಂದ ಸುಮಾರು 350 ವರ್ಷಗಳ ಕಾಲದವರೆಗೆ ಜೀವಿಸ್ತಾ ಇದ್ದರು. ಆ ವೇಳೆಯಲ್ಲಿ ಈ ಫರೋ ಅನ್ನುವಂಥ ಅರಸ ಒಂದು ಕಾನೂನನ್ನು ಜಾರಿಗೆ ತರ್ತಾನೆ. ಏನಂತೆ, ಇಸ್ರಾಯೇಲರು ದಾಸರಾಗಿ ಗುಲಾಮರಾಗಿ ಬಂದು ಐಗುಪ್ತ ದೇಶದಲ್ಲಿ ವಾಸಿಸ್ತಾ ಇದ್ದಾರೆ. ಅವರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಾ ಇದೆ, ಬೆಳೀತಾ ಇದ್ದಾರೆ. ಹೀಗೆ ಬಿಟ್ಟರೆ ಮುಂದೊಂದು ದಿನ ಅವರು ಹೆಚ್ಚಿನ ಜನಸಂಖ್ಯೆಯನ್ನು ಬೆಳೆದು ನಮಗೆ ಸಮಬಲವಾಗಿ ನಿಂತುಕೊಂಡು ನಮ್ಮೊಂದಿಗೆ ಹೋರಾಡುವ ಮಟ್ಟಕ್ಕೆ ಬೆಳೀತಾರೆ, ನಮ್ಮ ಕೈಯಿಂದ ಅಧಿಕಾರವನ್ನು ಕಿತ್ತುಕೊಳ್ಳಬಹುದು ಅನ್ನೋ ಉದ್ದೇಶದಿಂದ ಆ ಐಗುಪ್ತ ದೇಶದ ಹಿತವನ್ನು ಬಯಸಲಿಕ್ಕಾಗಿ ಐಗುಪ್ತದ ಅರಸ ಏನು ಮಾಡ್ತಾನೆ, ಏನಾದರೂ ಮಾಡಿ ಇಬ್ರಿಯರ ಸಂಖ್ಯೆ, ಇಸ್ರಾಯೇಲರ ಸಂಖ್ಯೆ ಬೆಳೆದಂತೆ ನೋಡಿಕೊಳ್ಳಬೇಕು, ಅವರ ಜನಸಂಖ್ಯೆಯನ್ನು ಕಡಿವಾಣ ಹಾಕಬೇಕು ಅಂತ ಹೇಳಿ ಆತನು ಐಗುಪ್ತ ದೇಶದಲ್ಲಿರುವಂಥ ಎಲ್ಲ ಸೂಲ್ಗೀತಿಯರನ್ನು ಕರೀತಾನೆ. ಕರೆದವ್ರಿಗೆ ಹೇಳ್ತಾನೆ, ಐಗುಪ್ತ ದೇಶ ಉಳಿಸೋದು ಅಳಿಸೋದು ನಿಮ್ಮ ಕೈಯಲ್ಲಿದೆ. ನೀವೇನಾದರೂ ಹೆರಿಗೆ ಮಾಡಲಿಕ್ಕೆ ನಿಮ್ಮನ್ನು ಕರೆದಿದೆಯಾದರೆ, ನೀವು ಹೋಗುವುದಾದರೆ, ಇಬ್ಬರೇ ಹೆಣ್ಣು ಮಕ್ಕಳು ಹೆರಿಗೆ ಮಾಡೋ ಸಂದರ್ಭದಲ್ಲಿ ನಿಮ್ಮನ್ನು ಆಹ್ವಾನಿಸ್ತಾರೆ. ನೀವು ಹೋದಂಥ ಸಂದರ್ಭದಲ್ಲಿ ಇಬ್ಬರೇ ಹೆಣ್ಣು ಮಕ್ಕಳು ಹುಟ್ಟಿದರೆ ನೀವು ಬದುಕಿಸ್ಬಿಡ್ರಿ, ಗಂಡು ಮಕ್ಕಳನ್ನು ಹೆತ್ತರೆ ಸಾಯಿಸಿಬಿಡ್ರಿ ಅಂತ ಹೇಳ್ತಾರೆ. ಯಾಕೆ ಫರೋ ಈ ಅಧಿಕಾರವನ್ನು, ಈ ಆಜ್ಞೆಯನ್ನು ಹೊರಡಿಸಿದನು? ಹೆಣ್ಣು ಮಕ್ಕಳು ಹುಟ್ಟಿದರೆ ದೊಡ್ಡವರಾದ ಮೇಲೆ ಅವರು ಐಗುಪ್ತರನ್ನು ಮದುವೆ ಆಗ್ತಾರೆ, ಅವ್ರಿಗೆ ಹುಟ್ಟುವಂಥ ಸಂತತಿ ಐಗುಪ್ತದ ಸಂತತಿ ಆಗ್ತದೆ. ಒಂದು ವೇಳೆ ಗಂಡು ಮಗು ಹುಟ್ಟಿದರೆ ದೊಡ್ಡವರಾದ ಮೇಲೆ ಅವ್ರಿಗೆ ಹುಟ್ಟುವಂಥ ಮಗು ಅದು ಇಬ್ರಿಯ ಇಸ್ರಾಯೇಲರ ಸಂತತಿ ಆಗ್ತದೆ ಅಂತ. ಆ ದೆಸೆಗಿಂದ ಆತನೇನು ಮಾಡ್ತಾನೆ, ಗಂಡು ಮಕ್ಕಳನ್ನು ಹುಟ್ಟಿದರೆ ಸಾಯಿಸ್ರಿ, ಹೆಣ್ಣು ಮಕ್ಕಳನ್ನು ಹುಟ್ಟಿದರೆ ಬದುಕಿಸ್ರಿ ಅಂತ ಹೇಳ್ತಾರೆ. ಆ ರಾಜಾಜ್ಞೆಯನ್ನು ಎಲ್ಲರೂ ಪಾಲನೆ ಮಾಡಲೇಬೇಕು. ನಾವು ಯಾವ ದೇಶದಲ್ಲಿ ವಾಸಿಸ್ತೀವೋ ಆ ನೆಲದ ಕಾನೂನನ್ನು ಗೌರವಿಸುವಂಥದ್ದು ಪ್ರತಿಯೊಬ್ಬ ಪ್ರಜೆಗಳ ಕರ್ತವ್ಯ ಇರ್ತದೆ. ಹಾಗೆಲ್ಲ ಸೂಲ್ಗಿತ್ತಿಯರು ಚಾಚು ತಪ್ಪದೆ ಅರಸನ ಆಜ್ಞೆಯನ್ನು ಪಾಲನೆ ಮಾಡಲೇಬೇಕು, ಅದಕ್ಕೆ ಬದ್ಧರಾಗಿರಲೇಬೇಕು. ಆ ವೇಳೆಯಲ್ಲಿ ಯೌಕಬೇದಳ ಗರ್ಭದಲ್ಲಿ ಒಂದು ಮಗುವಿತ್ತು, ಗರ್ಭಧರಿಸಿದಳು. ಆವಾಗ ಯೌಕಬೇದಳಿಗೆ ಹೆರಿಗೆ ಸಂದರ್ಭದಲ್ಲಿ ಸೂಲಿಗಿತ್ತಿಯರನ್ನು ಕರೀತಾರೆ. ಕರೆದಾಗ ಸಿಪ್ರಪುಂಗನ್ನುವ ಸೂಲಿಗಿತ್ತಿಯರು ಬರ್ತಾರೆ. ಬಂದಾಗ ಯೌಕಬೇದಳ ಹೆರಿಗೆಯನ್ನು ಮಾಡ್ತಾರೆ. ಮಾಡಿದ ಅಂದವಾದ ಮತ್ತು ಚಲುವಾದ ಕೂಸನ್ನು ಹುಟ್ಟಿರ್ತದೆ. ಇದನ್ನು ಕಂಡು ಸಿಪ್ರಪುಂಗ ಸೂಲಿಗಿತ್ತಿಯರು ಏನು ಮಾಡ್ತಾರೆ, ರಾಜಾಜ್ಞೆ ಪ್ರಕಾರ ಮಗುವನ್ನು ಸಾಯಿಸಲೇಬೇಕು. ಆದರೆ ಸಿಪ್ರಪುಂಗನ್ನುವ ಈ ಸೂಲ್ಗಿತ್ತಿಯರು ದೈವ ಭಕ್ತರಿದ್ದ ಕಾರಣ, ದೇವರನ್ನು ಅರಿತವರಿದ್ದ ಕಾರಣ ಆ ಮಗುವನ್ನು ಕೊಲೆ ಮಾಡಲಿಕ್ಕೆ ಅವರಿಗೆ ಮನಸ್ಸಿರಲಿಲ್ಲ. ಮಗುವನ್ನು ಕೊಲೆ ಮಾಡಿ ಕೊಲೆಗಡಕರನ್ನು ಪಟ್ಟಕ್ಕೆ ನಾವು ಪಾಲುಗಾರರಾಗಬಾರದು, ದೇವರ ಶಿಕ್ಷೆಗೆ ಗುರಿಯಾಗಬಾರದು ಅನ್ನುವಂಥ ಭಯದಿಂದ ಆ ಮಗುವನ್ನು ಬದುಕಿಸ್ತಾರೆ. ಆ ಸೂಲಿಗಿತ್ತಿಯರ ಮೇಲೆ ಒಂದು ದೊಡ್ಡ ಹೋರಾಟ ಇದೆ. ಏನಂತೆ, ಒಂದು ವೇಳೆ ಈ ಮಗುವನ್ನು ಬದುಕಿಸಿದ್ರೆ ರಾಜನಮ್ಮ ಶಿಕ್ಷೆಗೆ ನಾವು ಗುರಿಯಾಗಬೇಕು, ಈ ನೆಲದ ಕಾನೂನಲ್ಲಿ ದಂಡನೆಯನ್ನು ಅನುಭವಿಸಬೇಕು. ಒಂದು ವೇಳೆ ಮಗುವನ್ನು ಬದುಕಿಸಿದರೆ ಸೃಷ್ಟಿ ಮಾಡಿದ ದೇವರ ಮುಂದೆ ಶಿಕ್ಷೆಗೆ ಗುರಿಯಾಗಬೇಕು. ಈಗ ದೇವರಾಜ್ಞೆ ಪ್ರಕಾರ ಬಾಳಬೇಕು, ರಾಜಾಜ್ಞೆ ಪ್ರಕಾರ ಬಾಳಬೇಕು. ಇಕ್ಕಟ್ಟಿನಲ್ಲಿ ಸಿಕ್ಕಿಕೊಂಡರು. ಹೀಗೆ ಪ್ರತಿಯೊಬ್ಬ ಮನುಷ್ಯನ ಬದುಕು ಹೀಗೆ ಇದೆ. ನಮ್ಮ ಕಣ್ಣು ಮುಂದಿರುವಂಥ ಲೋಕವನ್ನು ನಾವು ಪ್ರೀತಿ ಮಾಡಬೇಕು, ಕಾಣದಿರುವ ದೇವರನ್ನು ಪ್ರೀತಿಸಬೇಕು ಅಂತ. ಸತ್ಯ ದೇವರನ್ನು ಪ್ರೀತಿಸುತ್ತಾ ಲೋಕದ ವಿರೋಧಗಳನ್ನು ಕಟ್ಟಿಕೊಂಡು ಬಾಳಬೇಕು, ಇಲ್ಲವೇ ಲೋಕದ ಜನರನ್ನು ಮೆಚ್ಚಿಸುವುದಕ್ಕೆ ಹೋಗಿ ನಿರ್ಮಿಸಿದ ದೇವರಿಗೆ ವಿರುದ್ಧವಾಗಿ ಬಾಳಬೇಕು. ಇಂಥದ್ದು ಸ್ಥಿತಿಯಲ್ಲಿ ಇವತ್ತು ಮನುಷ್ಯನು ಬದುಕುತ್ತಾ ಇದ್ದಾನೆ. ಆದರೆ ಅನೇಕರು ಕಣ್ಣಿಗೆ ಕಾಣುವ ಮನುಷ್ಯರನ್ನು ಎದುರು ಹಾಕಿಕೊಂಡು ಬಾಳುವುದಕ್ಕಿಂತಲೂ ಕಾಣದ ದೇವರಿಗೆ ಎದುರಾಕೊಂಡ್ರೆ ನಮ್ಮ ಮುಂದೆ ಇರುವಂಥ ಮನುಷ್ಯರೊಂದಿಗೆ ಸಂತೋಷದಿಂದ ಬದುಕಬಹುದನ್ನೋ ಕಲ್ಪನೆಯಿಂದ
ಮನಸಾಕ್ಷಿಗೆ ವಿರುದ್ಧವಾಗಿ, ಸೃಷ್ಟಿಕರ್ತನಿಗೆ ವಿರುದ್ಧವಾಗಿ ಲೋಕವನ್ನು ಮೆಚ್ಚಿಸಲಿಕ್ಕೆ ಬಹಳ ಜನ ಹೊರಟಿದ್ದಾರೆ. ಆದರೆ ಸಿಪ್ರಪುಂಗ ಸೂಲ್ಗಿತ್ತಿಯರಿಗೆ ಗೊತ್ತಿತ್ತು, ರಾಜನ ಶಿಕ್ಷೆಗಿಂತಲೂ ದೇವರ ಶಿಕ್ಷೆ ಭಯಂಕರವಾದದು ಅಂತ. ಯಾವಾಗಲೂ ಮನುಷ್ಯರ ಶಿಕ್ಷೆಗೆ ಒಂದು ಅಳತೆ ಇದೆ, ಆದರೆ ದೇವರ ಶಿಕ್ಷೆಗೆ ಅಳತೆ ಇಲ್ಲ. ಮಾನವನ ಶಿಕ್ಷೆ ತಾತ್ಕಾಲಿಕವಾದದು, ದೇವರ ಶಿಕ್ಷೆ ಶಾಶ್ವತವಾದದು ಹೇಳಿ ದೇವರಿಗೆ ಭಯಪಟ್ಟು ಏನು ಮಾಡ್ತಾರೆ, ಮಗುವನ್ನು ಬದುಕಿಸ್ತಾರೆ. ಬದುಕಿಸಿ ಯೋಕೆಬೇದಳಿಗೆ ಹೇಳ್ತಾರೆ, ಅಮ್ಮ ನೀ ಅರಸನ್ನ ಕಣ್ಣು ತಪ್ಪಿಸಿ ಮಗುವನ್ನು ಪೋಷಣೆ ಮಾಡು. ಯಾಕೆ? ಗಂಡು ಮಗು ಹುಟ್ಟಿದಂತ ಗೊತ್ತಾದರೆ ಮಗುವು ಸಾಯಿಸೋದು ಸತ್ಯ, ಅದರ ಜೊತೆಗೆ ನಿನ್ನನ್ನು ಸಾಯಿಸಿಬಿಡ್ತಾರೆ, ಜೊತೆಗೆ ಬದುಕಿಸಿದವರಾದ ನಮ್ಮನ್ನು ಸಾಯಿಸ್ತಾರೆ ಅಂತ ಹೇಳಿ ರಾಜನ ಕಣ್ಣು ತಪ್ಪಿಸಿ ಮಗುವನ್ನು ಪೋಷಣೆ ಮಾಡು ಅಂತ ಹೇಳಿ ಹೊರಟು ಹೋಗ್ತಾರೆ. ಈ ಸಿಪ್ರಪುಂಗ ಸೂಲ್ಗಿತ್ತಿಯರು ದೈವ ಭಕ್ತರಿದ್ದ ಕಾರಣ ಅರಸನಿಗಿಂತ ಹೆಚ್ಚಾಗಿ ದೇವರಿಗೆ ಭಯಪಟ್ಟರು. ಆತ್ಮೀಯ ಪ್ರಿಯ ದೇವಜನರೇ, ಈ ಲೋಕಯಾತ್ರೆಯಲ್ಲಿ ಬದುಕೋರಾದ ನಾವುಗಳು, ನಮ್ಮನ್ನು ನಿರ್ಮಿಸಿದ ದೇವರು ನಮ್ಮ ಮನಸಾಕ್ಷಿಗೆ ವಿರುದ್ಧವಾದಂಥ ಯಾವ ಕಾರ್ಯವನ್ನು ಯಾವತ್ತೂ ಮಾಡಕೂಡದು. ಬೇರೆಯವರು ನಮ್ಮನ್ನು ಒಳ್ಳೆಯವರಿಂದಾದರೂ ಹೇಳಲಿ, ಕೆಟ್ಟವರಿಂದಾದರೂ ಹೇಳಲಿ, ಆದರೆ ಸೃಷ್ಟಿ ಮಾಡಿದ ದೇವರಿಗೆ ಮಾತ್ರ ವಿರುದ್ಧವಾಗಿ ಹೋಗಬಾರದು. ದೇವರ ಪಕ್ಷದಲ್ಲಿ ಬದುಕಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಯಾವ ಉದ್ದೇಶಕ್ಕಾಗಿ ದೇವರು ನಮ್ಮನ್ನು ಸೃಷ್ಟಿಸಿದಾನೋ ಅದೇ ಉದ್ದೇಶದಲ್ಲಿ ಜೀವಿಸಲಿಕ್ಕೆ ಪ್ರಯತ್ನವನ್ನು ಪಡಬೇಕು. ಹಾಗಾಗಿ ಸಿಪ್ರಪುಂಗ ಸೂಲ್ಗಿತ್ತಿಯರು ದೇವರ ಯೋಜನೆಯಲ್ಲಿದ್ದ ಕಾರಣ ಆ ಮಗುವನ್ನು ಸಾಯಿಸಲಿಲ್ಲ. ಅವಾಗ ಅರಸನಿಗೆ ಗೊತ್ತಾಗ್ತದೆ, ಇವರು ದೇವರಿಗೆ ಭಯಪಟ್ಟ ಕಾರಣ ಸಾಯಿಸಲಿಲ್ಲ. ಯಾವ ಮನುಷ್ಯ ದೇವರಿಗೆ ಭಯವನ್ನು ಪಡುತ್ತಾನೋ ಅವನ ಅಧಿಕವಾದ ಆಶೀರ್ವಾದಗಳನ್ನು ಪಡ್ಕೊಳ್ಳಿಕ್ಕೆ ಸಮರ್ಥನು ಅಂತ. ಯಾರು ದೇವರಿಗೆ ವಿರುದ್ಧವಾಗಿ ಬದುಕುತ್ತಾರೋ, ಲೋಕವನ್ನು ಮೆಚ್ಚಿಸಲಿಕ್ಕೆ ಹೊರಟಿದ್ದಾರೋ, ಅವರು ಯಾವಾಗಲೂ ಅಶಾಂತಿಯಿಂದ, ಗಲಿಬಿಲಿಯಿಂದ, ಸಮಾಧಾನ ರಹಿತ ಬದುಕನ್ನೇ ಮಾಡ್ತಾರೆ. ಹಾಗ ನಾವು ಗಮನಿಸುವಂಥದ್ದು. ಯೋಕೆಬೇದಳು, ಈ ಸಿಪ್ರಪುಂಗ ಸೂಲ್ಗಿತ್ತಿಯರು ದೇವರಿಗೆ ಭಯಪಟ್ಟು ಮಗುವನ್ನು ಬದುಕಿಸಿದರು. ಈ ರಾಜನಿಗೆ ಗೊತ್ತಾಗ್ತದೆ ಈ ಯೋಕೆಬೇದಳಿಗೆ ಹುಟ್ಟಿದ ಮಗು ಏನು ಅಂತೇಳಿ ತಿಳ್ಕೊಳ್ಬೇಕು. ಆವಾಗ ರಾಜ ಹೇಳ್ತಾನೆ, ಯೋಕೆಬೇದಳಿ ಹೆರಿಗೆ ಹೋದ ಸೂಲ್ಗಿತ್ತಿಯರು ಯಾರು? ಹಾಗೆ ಸೂಲ್ಗಿತ್ತಿಯರಿಗೆ ಅರಸನಿಂದ ಕರೆ ಬರ್ತದೆ. ಆವಾಗ ಅರಸನ ಬಳಿಗೆ ಹೋಗಬೇಕು. ದೇವರೇ, ನಿನಗೇನೋ ಭಯಪಟ್ಟು ಮಗುವನ್ನು ಬದುಕಿಸಿದ್ದೇವೆ, ಈಗ ನಾವು ಅರಸನ ಶಿಕ್ಷೆಗೆ ಗುರಿಯಾಗಬೇಕಲ್ಲವೋ, ಅರಸನ ಮುಂದೆ ಹೇಗೆ ನಿಂತುಕೊಳ್ಳಬೇಕು ಅಂತ ಹೇಳಿ ದೇವರ ಹತ್ರ ಮೊರೆಹಿಟ್ಟು ಪ್ರಾರ್ಥಿಸ್ತಾ ಹೋಗ್ತಾರೆ. ದೇವರು ಅವರಿಗೊಂದು ಉಚಿತವಾದ ಯೋಜನೆಯನ್ನು, ಆಲೋಚನೆ ಹೇಳಿಕೊಡ್ತಾನೆ. ಈ ಸಿಪ್ರಪುಂಗ ಸೂಲ್ಗಿತ್ತಿಯರು ಏನು ಹೇಳ್ತಾರೆ, ಅರಸರೇ, ನಮ್ಮನ್ನು ಯೋಕೆಬೇದಳ ಹೆರಿಗೆಗೆ ಕರೆದಿದ್ದೂ ನಿಜ, ನಾವು ಹೆರಿಗೆಗೂ ಹೋಗಿದ್ದೇವೆ, ಆದರೆ ಇಬ್ಬರೇ ಹೆಣ್ಣು ಮಕ್ಕಳು ಐಗುಪ್ತರ ಹೆಣ್ಣು ಮಕ್ಕಳಂತಲ್ಲ, ಬಹಳ ಬುದ್ಧಿವಂತರಿದ್ದಾರೆ, ದೈವಭಕ್ತವುಳ್ಳ ಸ್ತ್ರೀಯರಿದ್ದಾರೆ. ಅವರು ಪ್ರಸವೇದನೆ ಕಾಲದಲ್ಲಿ ತಮ್ಮ ದೇವರಿಗೆ ಮೊರೆ ಇಡ್ತಾರೆ. ಹಾಗಾಗಿ ನಾವು ಹೋಗೋದಕ್ಕಿಂತ ಪೂರ್ವದಲ್ಲಿಯೇ ಅವ್ರ ಹೆರಿಗೆ ಆಗಿಬಿಡ್ತು. ಹೆರಿಗೆ ಆಗಿದೆ ಅಂತ ಗೊತ್ತಾದ ತಕ್ಷಣ ನಾವು ಹಿಂತಿರುಗಿ ಬಂದೆವು, ಅದು ಗಂಡು ಹೆಣ್ಣು ನಮಗೆ ಗೊತ್ತಿಲ್ಲ ಅಂತ ಹೇಳಿದರು. ಅರಸನ ಶಿಕ್ಷೆಯಿಂದ ತಪ್ಪಿಸಿಕೊಂಡರು. ಯಾವ ವ್ಯಕ್ತಿ ದೇವರ ಅಧೀನದಲ್ಲಿರ್ತಾನೋ, ದೇವರ ಪಕ್ಷದಲ್ಲಿ ಬಾಳುತ್ತಾನೋ, ಎಲ್ಲ ಶಿಕ್ಷೆಯಿಂದ ತಪ್ಪಿಸಲ್ಪಡ್ತಾನೆ. ಅದಕ್ಕೆ ರೋಮ 8:31 ಹೇಳುತ್ತೆ, ದೇವರು ನಮ್ಮ ಕಡೆಗಿದ್ದರೆ ನಮ್ಮನ್ನೆದುರಿಸುವರಾರು? ದೇವರು ನಮ್ಮನ್ನು ಕಾಯಲಿಕ್ಕೆ ಸಮರ್ಥರಾದರೆ, ರಕ್ಷಿಸಲಿಕ್ಕೆ ಸಮರ್ಥರಾದರೆ ನಮ್ಮ ನಾಶ ಮಾಡುವರಾರು? ದೇವರ ಪಕ್ಷದಲ್ಲಿ ಬಾಳೋದನ್ನು
ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಬೇಕು. ಸಿಪ್ರಪುಂಗ ಸೂಲ್ಗಿತಿಯಿಂದ ಇವರೇನೋ ತಪ್ಪಿಸಿಕೊಂಡ್ರು ಅರಸನ ಶಿಕ್ಷೆಯಿಂದ. ವಾಕ್ಯ ಹೀಗೆ ಹೇಳುತ್ತದೆ, ನಾನು ಯಥಾರ್ಥವಂತರಿಗೆ ಹತ್ತಿರವಾಗಿದ್ದೇನೆ ಅಂತ. ಇಕ್ಕಟ್ಟಿನಲ್ಲಿ ಮೊರೆ ಇಡುವಾಗ ನಿಮ್ಮ ಹತ್ತಿರದಲ್ಲಿದ್ದೇನೆ, ಸಹಾಯ ಮಾಡ್ತೇನೆ ಅಂತ ಹೇಳಿದ ದೇವರು, ಕಾಪಾಡ್ತೇನೆ ಅಂತ ಹೇಳಿದ ದೇವರು, ಉಚಿತವಾದ ಆಲೋಚನೆ ಕೊಡ್ತಾ ಅಂತ ಹೇಳಿದಂಥ ದೇವರು ಆ ಸೂಲ್ಗೀತನ ಅರಸನ ಶಿಕ್ಷೆಯಿಂದ ಪಾರು ಮಾಡಿದ್ದನು. ಆತ್ಮೀಯ ಪ್ರಿಯ ದೈವ ಜನರೇ, ದೇವರಿಗಾಗಿ ಬದುಕುವಾಗ, ದೇವರ ಮಾತು ಕೇಳುವಾಗ, ದೇವರ ಆಜ್ಞೆಗಳ ಹೆಜ್ಜೆ ಜಾಡಿನಲ್ಲಿ ಬದುಕುವಾಗ, ಲೋಕದಲ್ಲಿ ಬರುವ ಯಾವ ವಿಪತ್ತುಗಳಿಗೂ, ಯಾವ ಹೋರಾಟಕ್ಕೂ, ಯಾವ ಸಮಸ್ಯೆಕ್ಕೂ ಹೆದರುವ ಅವಶ್ಯಕತೆಗಳೇ ಇಲ್ಲ. ದೇವರ ಪಕ್ಷದಲ್ಲಿ ಬಾಳುವವರಿಗೆ, ನೀತಿಯನ್ನು ಮೈಗೂಡಿಸಿಕೊಂಡು ಬಾಳುವವರಿಗೆ, ಸತ್ಯವನ್ನು ಹಿಂಬಾಲಿಸುವವರಿಗೆ ಯಾರಿಗೆ ಹೆದರುವ ಅವಶ್ಯಕತೆ ಇಲ್ಲ ಅಂತ. ಈಗಿಲ್ಲೇನು ಸೂಲ್ಗೀತಿಯರು ತಪ್ಪಿಸಿಕೊಂಡ್ರು. ಆವಾಗ ಇವರು ಸ್ವರವನ್ನೇ ಕೇಳಿ ಅರಸ ಇನ್ನೊಂದು ಕಾನೂನನ್ನು ಜಾರಿ ತರ್ತಾನೆ. ಇನ್ನೊಂದು ಇವರ ಸಲಹೆಯನ್ನು ಕೇಳಿ, ಹೀಗೆ ಈ ಸೂಲ್ಗೀತಿಯರು ಹೋಗುವಾಗಲೇ ಹೆರಿಗೆ ಆಯ್ತು ಅಂತ ಹೇಳ್ತಾರಲ್ವ, ಹೀಗೆ ಎಷ್ಟೋ ಜನ ಇರಬಹುದಲ್ಲ ಅಂತ ಭಾವಿಸಿ 2 ವರ್ಷದ ಒಳಗಿರುವಂಥ ಎಲ್ಲ ಗಂಡು ಮಕ್ಕಳನ್ನು ನೈಲ ನದಿಯಲ್ಲಿ ಎಸಿಬೇಕು ಅಂತ ಹೇಳಿದರು. ಐಗುಪ್ತರ ಕಾಲದಲ್ಲಿ ದಶಾವತಾರ ಅಂತ 10 ದೇವತೆಗಳನ್ನು ನಂಬುತ್ತಿದ್ರು. ನದಿಯನ್ನು ಅವರು ದೇವರೆಂದು ಭಾವಿಸ್ತಾ ಇದ್ರು. ಅದಕ್ಕೆ ಇಬ್ರಿಯರ ಗಂಡು ಮಕ್ಕಳೆಲ್ಲ ನಮ್ಮ ದೇವತೆಗೆ ಆಹುತಿ ಕೊಡಬೇಕಂತ ಹೇಳಿ ನೈಲ ನದಿಯಲ್ಲಿ ಎಸಿರಿ ಅಂತೇಳಿ ಹೇಳ್ತಾರೆ. ಒಂದು ವೇಳೆ ಎಸೆಯದೆ ಹೋದರೆ ನಾವು ನಮ್ಮ ಅಧಿಕಾರಿಗಳಿಂದ ಇಬ್ರಿಯರ ಮನೆಗಳನ್ನೆಲ್ಲ ಸರ್ವೆ ಮಾಡ್ತೇವೆ ಅಂತ ಆಜ್ಞೆ ಹೊರಡಿಸ್ತಾನೆ. ಆಗಲೇ 3 ತಿಂಗಳ ಕಾಲ ಯೌಕಬೇದಳು ಆ ಮಗುವನ್ನು ಪೋಷಣೆ ಮಾಡಿದಳು. ಈಗ ಮಗುವನ್ನು ಬದುಕಿಸುವ ಯಾವ ಯೋಚನೆಗಳು ಆಕೆಯಲ್ಲಿಲ್ಲ. ಈಗ ನದಿಯಲ್ಲಿ ಎಸಿಬೇಕಿರದೆ ಹೋದರೆ ಅಧಿಕಾರಿಗಳು ಬಂದು ನಮ್ಮನ್ನು ಪತ್ತೆ ಹಚ್ಚಿ ಸಾಯಿಸಿಬಿಡ್ತಾರೆ. ಈಗ ಯೌಕಬೇದಳಿಗೊಂದು ದೊಡ್ಡ ಹೋರಾಟ. ದೇವರ ವಾಕ್ಯ ಹೇಳುತ್ತೆ, ಗರ್ಭಫಲವು ಕರ್ತನ ಬಹುಮಾನವೇ. ದೇವರೇ, ನೀನು ಕೊಟ್ಟ ಬಹುಮಾನವನ್ನ ನಾನು ಹೇಗೆ ಸಾಯಿಸಲಿ? ಯಾವ ತಾಯಿ ಎಂದು ತನ್ನ ಮಕ್ಕಳನ್ನು ಸಾಯಿಸಲಿಕ್ಕೆ ಮುಂದೆ ಬರುವುದಿಲ್ಲ. ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ, ನನ್ನ ಮಗು ಬದುಕಬೇಕೆಂತೇಳಿ ಬಯಸ್ತಾರೆ. ಆದರೆ ರಾಜಜ್ಞೆ ದಿಸೆಯಿಂದ ಈ ಮಗುವನ್ನು ಸಾಯಿಸಲೇಬೇಕು. ತಾಯಿ ಸಾಯಿಸದೆ ಹೋದರೂ ರಾಜಜ್ಞೆ ಮೇರೆಗೆ ಮಗುವನ್ನು ಸಾಯಿಸ್ತಾರೆ. ಆ ಮಗುವನ್ನು ಬಚ್ಚಿಟ್ಟ ಕಾರಣ ತಾಯಿಯನ್ನು ಸಾಯಿಸ್ತಾರೆ. ಹೀಗಾಗಿ ಸಾವು ಖಚಿತ ಅನ್ನುವುದು ಗೊತ್ತಾಯಿತು. ಹಾಗಾಗಿ ಮೊರೆ ಇಡ್ತಾಳೆ. ಎಲ್ಲರ ಬದುಕಿನಲ್ಲಿ ಕಷ್ಟಗಳು, ಇಕ್ಕಟ್ಟುಗಳು ಸಹಜವಾಗಿರುತ್ತೆ. ಅಂಥದೇ ಒಂದು ಕಷ್ಟವನ್ನು ಯೌಕಬೇದಳ ಬಾಳಿನಲ್ಲಿ ಬಂತು. ಆಕೆ ದೇವರನ್ನ ಮೊರೆ ಇಡ್ತಾಳೆ. ದೇವರೇ, ನೀನು ಕೊಟ್ಟ ಗರ್ಭಫಲವನ್ನು ಅಂಥೇಳಿ ಕಣ್ಣೀರಿನಿಂದ ಮೊರೆ ಇಡುವಾಗ ದೇವರಕ್ಕೆ ಒಂದು ಯೋಜನೆಯನ್ನು ಹೇಳ್ತಾನೆ, ಉಚಿತವಾದ ಆಲೋಚನೆ ಹೇಳಿಕೊಡ್ತಾನೆ. ಅಮ್ಮ, ಅಪ್ಪು ಹುಲ್ಲಿನಿಂದ ಒಂದು ಪೆಟ್ಟಿಗೆನ ಸಿದ್ಧ ಮಾಡು, ಅದಕ್ಕೆ ಜೇಡಿ ಮಣ್ಣಿನ ರಾಳವನ್ನು ಹಚ್ಚು ಅಂತ ಹೇಳ್ತಾರೆ. ಇದು ನೈಲ ನದಿಯ ದಡೆಯಲ್ಲಿ ಸಿಗ್ತಕ್ಕಂಥದ್ದು ಅಪ್ಪಿನ ಪೆಟ್ಟಿಗೆ ಅಂತ. ಇದು ಐಗುಪ್ತರ ಭಾಷೆಯಲ್ಲಿ. ಆದರೆ ಈ ಪೆಟ್ಟಿಗೆಗೆ ಇಬ್ರಿಯ ಭಾಷೆಯಲ್ಲಿ ಅದು ನೋಹ ನಾವಿಗೆ ಹೋಲಿಕೆ ಮಾಡಿದ್ದಾರೆ, ಸಾದೃಶ್ಯ ಮಾಡಿದ್ದಾರೆ. ಆಕೆ ಪೆಟ್ಟಿಗೆಯನ್ನು ಸಿದ್ಧ ಮಾಡ್ತಾಳೆ. ಆತ್ಮೀಯ ಪ್ರಿಯರೇ, ಬದುಕಿನಲ್ಲಿ ಕಷ್ಟಗಳು ಬರುವಾಗ, ಹೋರಾಟಗಳು ಬರುವಾಗ ಕುಗ್ಗಿ ಹೋಗೋದು ಬೇಡ. ದೇವ್ರ ವಾಕ್ಯ ಹೇಳುತ್ತದೆ, ನಿಮ್ಮ ಶಕ್ತಿ ಮೀರಿ ನಿಮಗೆ ಯಾವ ಸಮಸ್ಯೆಯನ್ನು ಕೊಡೋದಿಲ್ಲ ಅಂತಾನೆ. ಸಹಿಸಬೇಕಾದ ಸಂಕಷ್ಟವನ್ನು ಕೊಡ್ತೇನೆ ಹೊರತು ಸಹಿಸಲಾರದ ಸಂಕಷ್ಟ ಕೊಡೋದಿಲ್ಲ ಅಂತ ಹೇಳ್ತಾನೆ. ಸಹಿಸಬೇಕಾದ ನಮಗೆ ಶೋಧನೆ ಬರುತ್ತದೆ ಹೊರತು ಸಹಿಸಲಾರದ ಶೋಧನೆಗಳು ಬರುವುದೇ ಇಲ್ಲ ಅಂತ ದೇವ್ರ ವಾಕ್ಯ ಸ್ಪಷ್ಟೀಕರಣವಾಗಿ ಹೇಳುತ್ತದೆ. ನಮಗೇನಾದರೂ ಸಂಕಟಗಳು ಬಂದಿದೆ ಅಂತಿದ್ರೆ ಆ ಜಯಿಸೋ ಬಲ ನನ್ನಲ್ಲಿ ಇದೆ ಅಂತ ಹೇಳಿ ದೇವರು ಕೊಟ್ಟಿದ್ದಾನೆ ಅಂತ ಭಾವಿಸಬೇಕು. ಅದನ್ನು ಮೆಟ್ಟಿ ನಿಲ್ಲುವುದಕ್ಕೆ ದೇವರು ಬಲವನ್ನು ಏರ್ಪಾಡು ಮಾಡ್ತಾನೆ ಅಂತ ಹೇಳಿ ಭಾವಿಸಿಕೊಳ್ಳಬೇಕು.
ಬಹಳಷ್ಟು ಜನರಿಗೆ ದೇವರ ಮೇಲೆ ಆಳವಾದ ವಿಶ್ವಾಸ ಇಲ್ಲದ ಕಾರಣ ಸಮಸ್ಯೆಯಿಂದ ಎದ್ದು ಬರಲಿಕ್ಕಾಗದೆ, ಜಯಿಸಕ್ಕಾಗದೆ ಆತ್ಮಹತ್ಯೆ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ, ಕುಗ್ಗಿ ಹೋಗ್ತಾರೆ, ನಿರಾಸೆಗಡಿಗಳಾಗ್ತಾರೆ. ಅವರಿಗೆ ದೇವರು ಎಂಥವನು, ನಮ್ಮ ಸಮಸ್ಯೆಗಳು ಪರಿಹಾರ ಮಾಡುವನನ್ನುವಂಥ ಪರಿಜ್ಞೆ ಇಲ್ಲದವರಾಗಿದ್ದಾರೆ. ಅದರಲ್ಲಿ ಗಮನಿಸ್ತೇವೆ, ಯೋಕೆಬೇದಳು ಹಾಗೆ ಮಾಡಲಿಲ್ಲ. ನನ್ನ ಮಗನನ್ನು ಸಾಯಿಸೋದಕ್ಕೆ ಬದಲಾಗಿ ನಾನೇ ಸಾಯಬೇಕಂತ ತೀರ್ಮಾನ ಮಾಡಲಿಲ್ಲ. ಅರಸನ ಕೈಯಲ್ಲಿ ಸಿಕ್ಕೊಂಡು ನಾನು ನನ್ನ ಮಗನು ಪ್ರಾಣ ಕೊಡೋದಕ್ಕೆ ಬದಲಾಗಿ ನಾವೇ ಪ್ರಾಣ ಕೊಡಬೇಕಂತ ಹೇಳಿ ಮಾಡಲಿಲ್ಲ. ಅದಕ್ಕೆ ಬದಲಾಗಿ ದೇವರ ಮೇಲೆ ವಿಶ್ವಾಸ ಇದ್ದ ಕಾರಣ ದೇವರನ್ನು ಮೊರೆ ಇಟ್ಟಳು. ದೇವರ ಸಲಹೆಯ ಮೇರೆಗೆ ಪೆಟ್ಟಿಗೆಯನ್ನು ಸಿದ್ಧ ಮಾಡಿದಳು. ನನ್ನ ಆತ್ಮೀಯ ಪ್ರಿಯ ದೇವ ಜನರೇ, ಬದುಕಿನಲ್ಲಿ ಯಾವ ಹೋರಾಟಗಳು ಬಂದಾಗ ನಮ್ಮನ್ನು ಸೃಷ್ಟಿ ಮಾಡಿದ ದೇವರ ಪಾದದಲ್ಲಿ ಎರಗಿ ಬರಬೇಕು. ದೇವರ ಮುಂದೆ ಅಂಗಾಲಾಚಿ ನಮ್ಮ ಮನವಿಗಳನ್ನು ತಿಳಿಸಿಕೊಡಬೇಕು. ಆಗ ದೇವರು ನಮಗೆ ಒಂದು ಮಾರ್ಗದರ್ಶಕನಾಗಿ ಅದರಿಂದ ಬಿಡುಗಡೆಗೊಳಿಸ್ತಾನೆ. ದೇವರ ಸಲಹೆ ಮೇರೆಗೆ ನಡೆದುಕೊಳ್ಳಬೇಕು. ಹಾಗೆ ಪೆಟ್ಟಿಗೆಯನ್ನು ಸಿದ್ಧ ಮಾಡಿ ತನ್ನ ಹಿರಿಯ ಮಗಳಾದ ಮಿರ್ಯಾಮಳನ್ನೇ ಕರೆಕೊಂಡು ನಸುಕಿನಲ್ಲೆದ್ದು ಬೆಳಗಾಗೋದಕ್ಕಿಂತ ಮೊದಲೇ ನೈಲ ನದಿ ಹತ್ತಿರ ಬರ್ತಾಳೆ. ಒಂದು ಮಗುವನ್ನು ಪೆಟ್ಟಿಗೆಯೊಳಗಡೆ ಮಲಗಿಸಿ ನದಿ ಒಳಗಡೆ ಬಿಟ್ಟೇನು ಮಾಡ್ತಾಳೆ, ದೂರದಲ್ಲಿ ನಿಂತುಕೊಂಡು ಕಣ್ಣೀರಿನಿಂದ, ಮನೋವ್ಯಥೆಯಿಂದ, ದುಃಖದಿಂದ ದೇವರ ಹತ್ರ ಮೊರೆ ಇಡ್ತಾಳೆ. ದೇವರೇ, ನೀನು ಕೊಟ್ಟ ಈ ಸುಂದರವಾದ ಅಂದವಾದ ಮಗುವನ್ನು ರಾಜಜ್ಞೆ ಮೇರೆಗೆ, ನೀನು ತಿಳಿಸಿಕೊಟ್ಟ ಸಲಹೆ ಮೇರೆಗೆ ಮಗುವನ್ನು ನಾನು ನದಿಯಲ್ಲಿ ಬಿಟ್ಟಿದ್ದೇನೆ. ಸರ್ವವನ್ನು ಸೃಷ್ಟಿ ಮಾಡಿದವನು ನೀನು, ಅಲೆಗಳ ಮೇಲೆ ಅಧಿಕಾರ ನಡೆಸುವವರು ನೀನು. ದೇವ, ನೀನು ಮನಸ್ಸು ಮಾಡಿದರೆ ಎಲ್ಲ ಸ್ಥಿತಿಗಳಿಂದ ನನ್ನ ಮಗನನ್ನು ಕಾಪಾಡಲು ಶಕ್ತನು, ಸಮರ್ಥನು ಅಂಥೇಳಿ ಕಣ್ಣೀರಿನಿಂದ ದೇವರ ಹತ್ರ ಪ್ರಾರ್ಥಿಸುವಾಗ ದೇವರ ಸ್ವರವನ್ನು ಕೇಳಿ ಆ ಮಗುವನ್ನು ಒಂದು ದಡೆ ಒಳಗೆ ಸೇರಿಸಲ್ಪಟ್ಟ. ನಸುಕಿನಲ್ಲಿ ಫರೋನ್ ಕುಮಾರ್ತೆ ಸ್ನಾನ ಮಾಡೋದಕ್ಕಾಗಿ ನದಿಗೆ ಬಂದಳು. ಐಗುಪ್ತರ ಕಾಲದಲ್ಲಿ ಅವರು ನಸುಕಿನಲ್ಲೆದ್ದು ಸೂರ್ಯ ನಮಸ್ಕಾರ ಮಾಡೋ ಪದ್ಧತಿ ಇತ್ತು. ಸೂರ್ಯನೆಂದು ದೇವರೆಂದು ಪೂಜಿಸುವ ಪದ್ಧತಿ ಇತ್ತು. ಐಗುಪ್ತರ ಕಾಲದಲ್ಲಿ ನದಿಯನ್ನು ದೇವರೆಂದು ಪೂಜಿಸ್ತಾ ಇದ್ರು, ಸೂರ್ಯನನ್ನು ದೇವರೆಂದು ಪೂಜಿಸ್ತಾ ಇದ್ರು. ಫರೋನ್ ಕುಮಾರ್ತೆ ಸೂರ್ಯ ನಮಸ್ಕಾರ ಮಾಡಲಿಕ್ಕಾಗಿ ಬಂದಳು. ಅಷ್ಟರಲ್ಲಿ ಕೂಸಳು ಒಂದು ಶಬ್ದ ಬರುತ್ತದೆ. ತನ್ನ ಗೆಳತಿಯರು ಹೇಳ್ತಾಳೆ, ಏನೋ ಶಬ್ದ ಬರ್ತದೆ ನೋಡ್ರಿ ಅಂದಾಗ ಆ ಗೆಳತಿಯರು ಪಕ್ಕದ ದಡಿಯಲ್ಲಿ ಸುತ್ತಿದಾಗ ಒಂದು ಪೆಟ್ಟಿಗೆ ಸಿಗ್ತದೆ. ಅದು ತೆಗೆದು ನೋಡುವಾಗ ಅಂದವಾದ ಚಲುವಾದ ಕೂಸು, ಅದು ಮೋಸ ಇರ್ತದೆ. ಆವಾಗ ಆಕೆ ಗೊತ್ತಾಗ್ಬಿಡ್ತದೆ, ನಮ್ಮ ತಂದೆ ಆಗನಿಗೆ ಹೆದರಿ ಯಾರೋ ಇಬ್ಬರೇ ಹೆಣ್ಣು ಮಗಳು ಇದನ್ನು ಬಿಟ್ಟು ಹೋಗಿರ್ತಾರೆ. ಈ ಅಂದವಾದ ಮಗುವನ್ನು ನಾನು ಕೊಲ್ಲೋದು ಬೇಡ, ಸಾಯಿಸೋದು ಬೇಡ, ನಾನು ಬದುಕು ಸಾಕ್ತೇನೆ ಅಂತೇಳಿ ತೀರ್ಮಾನ ಮಾಡ್ತಾಳೆ. ದೂರದಿಂದ ನೋಡುತ್ತಿದ್ದ ಮಿರ್ಯಾಮಳು ಧಾವಿಸೋಡಿ ಬರ್ತಾಳೆ. ಅಮ್ಮವರೇ, ಈ ಮಗುವನ್ನು ಸಾಕಲಿಕ್ಕೆ, ಹಾಲುಣಿಸಲಿಕ್ಕೆ, ಪೋಷಿಸಲಿಕ್ಕೆ ಇಬ್ಬರಲ್ಲೊಬ್ಬ ದಾಹಾದಿ ಕರ್ಕೊಂಡು ಬರಲೋ ಎಂದು ಕೇಳಿದಾಗ, ಹೋಗಮ್ಮ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಆಕೆ ಹೋಗಿ ಕೂಸಿನ ತಾಯಿಯಾದ ಯೋಕೆಬೇದಳನ್ನೇ ಕರ್ಕೊಂಡು ಬರ್ತಾಳೆ. ಯೋಕೆಬೇದಳು 40 ವರ್ಷಗಳ ಕಾಲ ಮಗುವನ್ನು ಅರಸನ ಮನೆಯಲ್ಲಿ ನೋಡಿಕೊಳ್ಳಲಿಕ್ಕೆ, ಪೋಷಣೆ ಮಾಡಲಿಕ್ಕೆ, ಆರೈಕೆ ಮಾಡಲಿಕ್ಕೆ ಉಳಿದಳು. ನಾವು ಗಮನಿಸ್ತೇವೆ, ಪ್ರತಿಯೊಬ್ಬ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಪೋಷಿಸಲಿಕ್ಕೆ ಕಷ್ಟಪಟ್ಟು ದುಡಿತಾರೆ. ಬಂದ ಆದಾಯ ಎಲ್ಲ ಮಕ್ಕಳಿಗೋಸ್ಕರ ವೆಚ್ಚ ಮಾಡ್ತಾರೆ, ಖರ್ಚು ಮಾಡ್ತಾರೆ. ಯಾರೇ ಇರಲಿ, ಕೆಲಸದ ವಿಧಾನ ಬೇರೆ ಇರಬಹುದು, ತಾತ್ಪರ್ಯ ಮಾತ್ರ ಒಂದೇ ಇದೆ. ಅದು ನೌಕರಸ್ಥರಿರ್ಬೋದು, ವ್ಯಾಪಾರಸ್ಥರಿರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು, ಯಾರೇ ಇರಲಿ, ದುಡಿಮೆ ಮಾಡೋದು, ಆದಾಯ ತರುವಂಥದ್ದು, ಮಕ್ಕಳಿಗಾಗಿ ವೆಚ್ಚ ಮಾಡುವಂಥದ್ದು. ದುಡಿದ ಸಂಬಳವೆಲ್ಲ ವೆಚ್ಚ ಮಾಡಿ ಮಕ್ಕಳನ್ನು ಪೋಷಿಸ್ತಾರೆ.
ಆದರೆ ಇಲ್ಲಿ ಯೌಕಬೇದಳಿಗಾಗಿದ್ದೇನು, ಮಗನನ್ನು ಪೋಷಣೆ ಮಾಡಿದಕ್ಕೆ ಸಂಬಳ ಪಡಿತಾಳೆ. ದೇವರು ನಮ್ಮ ಬದುಕಿನಲ್ಲಿ ಏನು ಮಾಡುತ್ತಾರೋ ಅದೆಲ್ಲವೂ ಒಳ್ಳೆಯದೇ, ಅದೆಲ್ಲವೂ ಮೇಲಿಗಾಗಿಯೇ. ನಮ್ಮ ಕಷ್ಟಗಳು ಬರ್ತಕ್ಕಂಥದ್ದು ನಮ್ಮ ಸುಖಕ್ಕಾಗಿಯೇ, ನಮಗೆ ಅವಮಾನಗಳು ಬರುವಂಥದ್ದು ನಮಗೆ ಮಾನಕ್ಕಾಗಿಯೇ, ನಮಗೆ ಸಂಕಟಗಳು ಬರುವಂಥದ್ದು ನಮ್ಮ ಸಂತೋಷಕ್ಕಾಗಿಯೇ. ಅನೇಕರು ದುಡಿದ ಹಣವನ್ನು ಖರ್ಚು ಮಾಡಿ ಮಕ್ಕಳನ್ನು ಪೋಷಿಸಿದರೆ ಮಕ್ಕಳನ್ನು ಪೋಷಣೆ ಮಾಡಲಿಕ್ಕೆ ಸಂಬಳ ಪಡಿತಾಳೆ. ಇದು ದೇವರ ಸಂಕಲ್ಪ. ಅದಕ್ಕೆ ಬಹಳ ಚೆನ್ನಾಗಿ ಹೇಳ್ತದೆ, ಯಾವ ಅರಸನು ಮಗುವನ್ನು ಸಾಯಿಸಲಿಕ್ಕೆ ಅಪ್ಪಣೆ ಕೊಟ್ಟಿದ್ದಾನೋ ಅದೇ ಅರಸನ ಮನೆಯಲ್ಲಿ ಮಗುವನ್ನು ಪೋಷಣೆ ಮಾಡುವಂತೆ ದೇವರು ಯೋಜನೆ ಏರ್ಪಾಡು ಮಾಡಿದನು. ಯಾವ ಅರಸನು ಸಾಯಿಸಲು ಬಯಸಿದಾನೋ ಅದೇ ಅರಸನ ಆ ಮಗನನ್ನು ಪೋಷಣೆ ಮಾಡಲಿಕ್ಕೆ ದೇವರು ಯೋಜನೆ ಏರ್ಪಾಡು ಮಾಡಿದನು. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ ಜ್ಞಾನೋಕ್ತಿ 16:7 ಯೆಹೋವನೊಬ್ಬ ನಡತೆನ ಮೆಚ್ಚುವುದಾದರೆ ಶತ್ರುಗಳನ್ನು ಮಿತ್ರನಾಗಿ ಮಾಡ್ತೇನೆ. ಸಾಯಿಸಬೇಕೆಂದು ಆಜ್ಞೆ ಹೊರಡಿಸಿದವರ ಮನೆಯಲ್ಲಿಯೇ ಪೋಷಣೆ ಆಗುವಂತೆ ಆಯಿತು. ದೇವರ ಯೋಜನೆಗಳೇ ಬೇರೆ. ಅದಕ್ಕೆ ನಾವು ದೇವರ ಮೆಚ್ಚಿಸುವ ಪ್ರಯತ್ನವನ್ನು ಮಾಡಬೇಕು. ಮನುಷ್ಯರು ಮೆಚ್ಚಿಸಲಿಕ್ಕೆ ಹೋಗಿ ಸೃಷ್ಟಿಕರ್ತನಿಗೆ ವಿರುದ್ಧವಾಗಿ ಬಾಳಿ ನಿತ್ಯ ನಾಶನ ಕಡೆ ಹೋಗುವುದಕ್ಕಿಂತಲೂ ದೇವರನ್ನು ಮೆಚ್ಚಿಸುವುದರ ಮೂಲಕ ನಮ್ಮಂತಿರುವ ಮನುಷ್ಯರು ನಮಗೆ ವಿರೋಧವಾಗಿದ್ದರೂ ಅವರನ್ನು ನಾವು ಕರ್ತನ ಪಾದದಲ್ಲಿ ತರಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹಾಗೆ ಗಮನಿಸ್ತೇವೆ. ದೇವರು ಮೆಚ್ಚಿಸುವ ಪ್ರಯತ್ನವನ್ನು ಮಾಡಬೇಕು. ಮೋಸೆ 40 ವರ್ಷಗಳ ಕಾಲ ಫರೋಹನ ಕುಮಾರ್ತೆ ಮನೆಯಲ್ಲಿ ಸಕಲ ರಾಜ್ಯ ವೈಭವದಲ್ಲಿ ಬೆಳೆದನು, ಸಕಲ ವಿದ್ಯೆ ಪಾಂಡಿತ್ಯವನ್ನು ಸಂಪಾದನೆ ಮಾಡಿದನು, ಶಾಸ್ತ್ರ ಜ್ಞಾನವನ್ನು ಪಡೆದನು. ಒಂದು ವೇಳೆ ಆಕೆ ಯೌಕೆಬೇದಳ ಮಗನಾಗಿ ಉಳಿದ್ರೆ ಬಡತನದ ಬಗುಣಿಲಿರ್ತಕ್ಕಂಥವರು, ಗುಲಾಮತನದಲ್ಲಿರ್ತಕ್ಕಂಥವರು ಅಷ್ಟೊಂದು ಉನ್ನತವಾದ ಸ್ಥಿತಿಗೆ ಮಗನನ್ನು ಬೆಳೆಸಲಿಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ದೇವರು ಮಾಡುವ ಯೋಜನೆಗಳೆಲ್ಲವೂ ಹಿತಕರವಾದದೆ. ಆ ಮಗನನ್ನು ಉನ್ನತವಾದ ಸ್ಥಾನದಲ್ಲಿ ಬೆಳೆಸುವಂತೆ ಆಯಿತು. ನನ್ನ ಆತ್ಮೀಯ ಪ್ರಿಯರೇ, ಬದುಕಿನಲ್ಲಿ ಕಷ್ಟಗಳು, ಸಂಕಟಗಳು, ವೇದನೆಗಳು, ಹೋರಾಟಗಳು ಏನೇ ಬಂದರೂ ನಂಬಿಕೆಯು ಕದಲದಿರಲಿ. ಅವೆಲ್ಲವನ್ನು ಬದಲಾಯಿಸುವ ದೇವರು ನಮ್ಮೊಂದಿಗಿದ್ದಾನೆ. ಅವುಗಳ ಮಧ್ಯದಲ್ಲಿ ನಮ್ಮ ಜೀವನವನ್ನು ಮೌಲ್ಯ ಮಾಡಿಕೊಳ್ಳಬೇಕು. ನನ್ನ ಬದುಕು, ನನ್ನ ಜೀವನ ಯಾವ ಸ್ಥಿತಿಯಲ್ಲಿದೆ ಅಂತೇಳಿ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಬೇಕೇ ಹೊರತು ಆ ಪರಿಸ್ಥಿತಿಗಳನ್ನು ದೂಷಿಸುವುದರಾಗಲಿ, ಅದಕ್ಕೆ ವಿರುದ್ಧವಾಗಿ ದೇವರ ಮೇಲೆ ಗೂಣುಗುಟ್ಟುವುದರಾಗಲಿ ಯಾವತ್ತೂ ಮಾಡಬಾರದು. ಅದು ಭಕ್ತಿಹೀನರ ಕೆಲಸ. ಯೌಕೆಬೇದಳು ಮೆಟ್ಟಿ ನಿಂತು ಜಯವನ್ನು ಸಾಧಿಸಿದಳು ಅಂತ. ಅದೇ ಮೋಸೆ ಮುಂದೆ ಇಸ್ರಾಯೇಲರ ನಾಯಕನಾದನು. 430 ವರ್ಷಗಳ ಕಾಲ ಐಗುಪ್ತ ದಾಸತ್ವದಲ್ಲಿ ಗುಲಾಮತನದಲ್ಲಿದ್ದಂಥ ಇಸ್ರಾಯೇಲರನ್ನು ಬಿಡಿಸಿಕೊಂಡು ಹಾಲು ಜೇನು ಹರಿಯುವ ಕಾನಾನ್ ದೇಶಕ್ಕೆ ಹೋಗುವುದರಲ್ಲಿ ಪ್ರಯತ್ನವನ್ನು ಪಟ್ಟವನು. ನನ್ನ ಆತ್ಮೀಯ ಪ್ರಿಯ ದೇವಜನರೇ, ಯೌಕೆಬೇದಳಂದ್ರೆ ಏನು? ದೇವರಿಗೆ ಮಹಿಮೆ ಪಡಿಸುವಳು ಅಂತ ಅರ್ಥ. ಆಕೆಗೆ 3 ಮಕ್ಕಳು. ಮೊದಲನೇ ಮಗಳು ಮಿರ್ಯಾಮಳು, ಆಕೆ ಪ್ರವಾದಿನಿಯಾದಳು. 2ನೇ ಮಗನು ಆರೋನನು, ಅವನ ಮೂಲಕ ಯಾಜಕ ವರ್ಗ ಬಂತು. 3ನೇವನು ಮೋಸೆ, ಅವನ ಮೂಲಕ ಇಸ್ರಾಯೇಲರನ್ನು ಬಿಡುಗಡೆ ತಂದು ದಾಸತ್ವದ ಜನರನ್ನು ಬಿಡಿಸಿದನು. ಆಕೆ 3 ಮಕ್ಕಳು ಇಸ್ರಾಯೇಲ್ ಜನಾಂಗಕ್ಕೆ ನಾಯಕನಾಗಿ ಕೊಟ್ಟಳು. ಆ 3 ಮಕ್ಕಳ ಮೂಲಕ ದೇವರಿಗೆ ಮಹಿಮೆ ಉಂಟಾಯಿತು. ನನ್ನ ಆತ್ಮೀಯ ಪ್ರಿಯ ದೇವಜನರೇ, ನಮ್ಮ ಮೂಲಕ, ನಮ್ಮ ಕುಟುಂಬದ ಮೂಲಕ ದೇವರಿಗೆ ಮಹಿಮೆ ಆಗ್ತಿದೆ ಇಲ್ಲವೋ? ನಮ್ಮ ಮಕ್ಕಳನ್ನು ನಾವು ಯಾವ ದಾರಿಯಲ್ಲಿ ಬೆಳೆಸ್ತಿದ್ದೇವು ಅನ್ನುವುದನ್ನು ನಾವು ಪರಿಶೀಲನೆ ಮಾಡಿಕೊಳ್ಳಬೇಕು. ಯೌಕೆಬೇದಳು ತಮ್ಮ ಮಕ್ಕಳನ್ನು ದೇವರಿಗಾಗಿ ಬೆಳೆಸಿದಳು. ಇಡೀ ಆ ಜನಾಂಗಕ್ಕೆ ಆಶೀರ್ವಾದವನ್ನು ತಂದುಕೊಟ್ಟಳು. ನಾವು ನಮ್ಮ ಮಕ್ಕಳನ್ನು ದೇವರ ಮಾರ್ಗದಲ್ಲಿ ಬೆಳೆಸುವುದಾದರೆ ಅವರು ಸಮಾಜಕ್ಕೆ ಆದರ್ಶವಂತರಾಗಿ ಬದುಕಲಿಕ್ಕೆ ಸಹಕಾರಿಯಾಗ್ತಾರೆ. ನಾವೊಂದು ವೇಳೆ ದೇವರಿಗಾಗಿ ಬೆಳೆಸದೆ ಹೋದರೆ ನಮ್ಮ ಮಕ್ಕಳಿಂದ ಮುಂದೆ ನಾವು ಉಪದ್ರವಗಳನ್ನು ಅನುಭವಿಸಬೇಕಾಗುತ್ತದೆ. ಹಾಗಾದ್ರೆ ಗಮನಿಸ್ತೇವೆ, ಯೌಕೆಬೇದಳು ದೈವ ಭಕ್ತ ಮಹಿಳೆ ಇದ್ದ ಕಾರಣ
ತನ್ನ 3 ಮಕ್ಕಳನ್ನು ದೇವರಿಗೆ ಮಹಿಮೆಪಡಿಸುವಂತೆ ಬೆಳೆಸಿದಳು. ಹಾಗಾಗಿ ಪ್ರತಿಯೊಬ್ಬ ತಂದೆ ತಾಯಿಗಳ ಮೇಲೆ ದೊಡ್ಡ ಜವಾಬ್ದಾರಿಕೆ ಇದೆ. ತಾಯಿಯ ಜವಾಬ್ದಾರಿಕೆ ಬಹು ದೊಡ್ಡದು. ಕುಟುಂಬ ಕಟ್ಟುವುದರಲ್ಲಿ 90% ಪಾಲುಗಾರಿಕೆ ಹೆಣ್ಣು ಮಗಳದಿದೆ. ಹೆಣ್ಣು ಮಗಳ ಪಾತ್ರ ಬಹು ದೊಡ್ಡದು. ಅದಕ್ಕೆ ಹೇಳೋದು, ಹೆಣ್ಣೊಂದು ಕಲಿತರೆ ಶಾಲೆಯೂ ತೆರೆದಂತೆಯ. ಅದಕ್ಕೆ ಸ್ಕೂಲಿನಲ್ಲಿ ಪ್ರವೇಶ ಪಡುವಾಗ ಮಾತೃಭಾಷೆ ಅಂತ ಕರೀತಾರೆ, ಯಾರೋ ಪಿತೃಭಾಷೆ ಅಂತ ಕರೆಯಲ್ಲ. ತಾಯಿ ಮೊದಲನೇ ಗುರು ಅಂತ ಕರೀತಾರೆ, ತಂದೆ ಮೊದಲನೇ ಗುರು ಅಂತ ಯಾರೂ ಕರೆಯಲ್ಲ. ಭೂಮಿಗೆ ತಾಯಿ ಎಂದು ಹೋಲಿಕೆ ಮಾಡ್ತಾರೆ. ನಮ್ಮ ಕಣ್ಣು ಮುಂದೆ ಅನೇಕ ನದಿಗಳು ಹರಿತವೆ. ಎಲ್ಲ ನದಿಗಳ ಹೆಸರು ಹೆಣ್ಣು ಮಕ್ಕಳಿರ್ತದೆ. ಯಾಕೆ? ನದಿ ಎಲ್ಲೆಲ್ಲಿ ಹರಿತೋ ಅಲ್ಲಿ ಸಮೃದ್ಧಿ. ಹಾಗೆ ಹೆಣ್ಣು ಮಗಳು ಕುಟುಂಬಕ್ಕೂ ಸಭೆಗೂ ಸಮಾಜಕ್ಕೂ ನಾಡು ಕಟ್ಟೋದರಲ್ಲಿ ಹೆಣ್ಣು ಮಗಳ ಪಾತ್ರ ಬಹು ದೊಡ್ಡದು. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಯೌಕಬೇದಳಂಥ ಜೀವಿತವನ್ನು ಮನಸ್ಸನ್ನು ಮೈಗೂಡಿಸಿಕೊಂಡರೆ ಆಕೆಯ ಮೂಲಕ ಇಸ್ರೇಲ್ ಜನಾಂಗಕ್ಕೆ ಆಶೀರ್ವಾದ ಉಂಟಾಯಿತು. ದಾಸದಲ್ಲಿರುವರನ್ನು ಬಿಡುಗಡೆ ತರುವಂತೆ ಆಯಿತು. ಇವತ್ತು ನಮ್ಮ ಮುಂದೆ ನಶಿಸುವ ಜನರನ್ನು, ಅಶಾಂತಿಯಲ್ಲಿ ಬಾಳುವಂಥ ಸಮಾಜವನ್ನು ಸಮಾಜ ಕಡೆಗೆ, ಸಂತೋಷದ ಕಡೆಗೆ ಕೊಂಡೊಯ್ಯಬೇಕು, ಸತ್ಯ ಮಾರ್ಗದ ಕಡೆ ತರಬೇಕಂತಿದ್ದರೆ ನಾವು ನಮ್ಮ ಮಕ್ಕಳನ್ನು ದೇವರ ಭಯದಲ್ಲಿ ಬೆಳೆಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ನಿತ್ಯತ್ವವನ್ನು ಕೂಡಿದ ಪರಲೋಕ ರಾಜ್ಯಕ್ಕಾಗಿ ಮಕ್ಕಳನ್ನು ಸನ್ನದ್ಧರನ್ನಾಗಿ ಮಾಡಬೇಕು. ಆ ಒಂದು ದೊಡ್ಡ ಜವಾಬ್ದಾರಿಕೆ ಎಲ್ಲ ಹೆಣ್ಣು ಮಕ್ಕಳ ಮೇಲೆ ಇದೆ. ಯಾರು ಯೇಸುವನ್ನು ಸೇವಿಸ್ತಾರೋ, ಸತ್ಯ ದೇವರನ್ನು ಯಾರು ಭಜಿಸ್ತಾರೋ, ಆ ಕುಟುಂಬವನ್ನು ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ ಬೆಳೆಸೋದರಲ್ಲಿ ಪ್ರಯಾಸ ಪಡುವಂಥದ್ದು. ಯೌಕಬೇದಳಂಥ ಮನಸ್ಸನ್ನು ಪ್ರತಿಯೊಬ್ಬ ಮಹಿಳೆ ಮೈಗೂಡಿಸಿಕೊಂಡ್ರೆ ಇಡೀ ಜೀವನವನ್ನೇ ಬದಲಾಗಿ ಹೋಗುತ್ತದೆ. ಕರ್ತನೆ, ಆ ಯೌಕಬೇದಳಂಥ ಮನಸ್ಸನ್ನು ಕೇಳುವ ನಮ್ಮೆಲ್ಲರಿಗೆ ಕೊಟ್ಟು ದಯಪಾಲಿಸು. ಪರಿಸ್ಥಿತಿಗಳು ಏನೇ ಬಂದರೂ ಪರಿಸ್ಥಿತಿಯನ್ನು ಬದಲಾಯಿಸುವಂಥ ಪರಲೋಕದ ದೇವರ ಮೇಲೆ ನಿರೀಕ್ಷೆ ಇಟ್ಟು ಜೀವಿಸಲಿಕ್ಕೆ ದೇವರ ಆತ್ಮ ನಮಗೆ ಸಹಾಯ ಮಾಡಲಿ. ಆಸಕ್ತಿಯಿಂದ ಕೇಳಿದ ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆ ಸಲ್ಲಿಸ್ತೇನೆ. ಯಾರು ಅದನ್ನು ಕೇಳುತ್ತಾರೋ, ಗ್ರಹಿಸ್ತಾರೋ, ಎಲ್ಲರ ಹೃದಯದಲ್ಲಿ ದೇವರು ಮಹಿಮೆ ಪಡಿಸುವಂಥ ತೀರ್ಮಾನವನ್ನಿಟ್ಟುಕೊಂಡು ಬಾಳುವುದಕ್ಕೆ ದೇವರ ಆತ್ಮನು ನಮ್ಮೆಲ್ಲರನ್ನು ಮುನ್ನಡೆಸಲೆನ್ನುವುದೇ ಇಂದಿನ ಸಂದೇಶದ ತಿರುಳಾಗಿರುತ್ತದೆ. ಆಸಕ್ತಿಯಿಂದ ಕೇಳಿದ ಎಲ್ಲರಿಗೂ ಕರ್ತನ ಹೆಸರಿನಲ್ಲಿ ವಂದಿಸುತ್ತೇನೆ. ದೇವರು ನಮ್ಮೆಲ್ಲರನ್ನು ಅತಿ ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಲಿ. ಆಮೇನ್. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಶಾಂತಿದಾಯಕನು, ಕೃಪಾ ಸಂಪೂರ್ಣನು, ಪ್ರೀತಿಗೆ ಪಾತ್ರನು, ಸ್ತುತಿಗೆ ಯೋಗ್ಯನಾಗಿರುವಂಥ ನಮ್ಮ ಪರಲೋಕದ ಪ್ರಿಯ ಕರ್ತನೆ, ನಿನ್ನ ಮಹಾಕರುಣೆ ಕೃಪೆಗಾಗಿ ನಿನಗೆ ಸ್ತೋತ್ರ. ಯಾರು ಇದನ್ನು ಕೇಳುತ್ತಾರೋ, ನೋಡುತ್ತಾರೋ ಅವರೆಲ್ಲರ ಜೀವಿತದಲ್ಲಿ ನಿನಗೆ ಮಹಿಮೆ ಪಡಿಸುವ ರೀತಿಯಲ್ಲಿ ನಿನಗಾಗಿ ಬಾಳುವಂತೆ ನಿನ್ನ ಆತ್ಮನ ಬಲದಲ್ಲಿ ಬಾಳಲು ಮುನ್ನಡೆಸು. ಬದುಕಿನಲ್ಲಿ ಬರುವ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನಿನ್ನಲ್ಲಿ ಮೊರೆಯಿಡುವುದರ ಮೂಲಕ, ನಿನ್ನನ್ನು ನಿರೀಕ್ಷಿಸುವುದರ ಮೂಲಕ ಜಯದ ಜೀವನವನ್ನು ನಡೆಸುವಂತೆ ನಮ್ಮೆಲ್ಲರನ್ನು ಪ್ರೇರೇಪಿಸಬೇಕಾಗಿ, ಮುನ್ನಡೆಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ನಮ್ಮ ಪರಲೋಕದ ಪ್ರಿಯ ಕರ್ತನೆ. ಆಮೇನ್. ದೇವರು ನಮ್ಮೊಂದಿಗಿರಲಿ.